students, another topic of that environmental accounting, that is shadow price. And shadow pricing is real economic price of the profit activities of the goods and services that have no market price. It's also include the projects, etc. Shadow price is a real economic profit price and project activities of the goods and services that have no market price. It also includes a project, etc. Means that is shadow price is a one price that is mentioned about the something you have to provide the benefit ಅಂದರೆ ಎಕನಾಮಿಕ್ ಅಪರ್ಚುನಿಟೀಸ್ ಕಾಸ್ಟ್ ಅಂತೀವಲ್ಲ, ದ್ಯಾಟ್ ಈಸ್ ಅಂದರೆ ಯು ಹ್ಯಾವ್ ಟು ಗಿವ್ ಅನ್ ದ ಆ್ಯಕ್ಟಿವಿಟೀಸ್. ಆ ಆ್ಯಕ್ಟಿವಿಟೀಸಲ್ಲಿ ಯು ಹ್ಯಾವ್ ಟು ಗೆಟ್ ಎಕ್ಸ್ಟ್ರಾ ಬೆನಿಫಿಟ್ಸ್ ಆ್ಯಂಡ್ ರಿಯಲ್ ಆ್ಯಕ್ಟಿವಿಟೀಸ್ ಮಾಡಬೇಕಾದ್ರೆ ಯು ಹ್ಯಾವ್ ಟು ಗಾಟ್ ದ ಎಕ್ಸ್ಟ್ರಾ ಬೆನಿಫಿಟ್ಸ್, ದ್ಯಾಟ್ ಈಸ್ ಕಾಲ್ಡ್ ಅ ಶಾಡೋ ಪ್ರೈಸಿಂಗ್ ಆ್ಯಂಡ್ ರಿಯಲ್ ಎಕನಾಮಿಕ್ ಪೊಸಿಷನ್ಸ್ ಆಫ್ ದಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಶಾಡೋ ಪ್ರೈಸಿಂಗ್ ಈಸ್ rationing of the commodity, means that is a what about the and the situations about the rationing, means ಶ್ರೇಣಿ ಆಕಾರದಲ್ಲಿ ಏನಿದೆ ಗೂಡ್ಸ್ ಆ್ಯಂಡ್ ಸರ್ವಿಸಸ್, ಆ್ಯಂಡ್ ವಾಟ್ ಅಬೌಟ್ ದಿ ಯು ಹ್ಯಾವ್ ಟು ಗಾಟ್ ದಿ ಮಿನಿಮಮ್ ವೇಜ್, ಆ್ಯಂಡ್ ವಾಟ್ ಅಬೌಟ್ ದಿ ಫಾರಿನ್ ಎಕ್ಸ್ಚೇಂಜ್ ಆಕ್ಟಿವಿಟೀಸ್ ವಿಲ್ ಬಿ ಕನ್ಸಿಡರ್ಡ್ ಬೈ ದಿ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದಿ shadow pricings. And I can give one examples about the shadow pricing. The shadow pricing is a ABC International considering the turning over of its excess property to the local government city. ಅಂದರೆ ABC ಇಂಟರ್ನ್ಯಾಷನಲ್ ಕಂಪ್ನಿ ಏನು ಮಾಡಿತ್ತು, ಟರ್ನಿಂಗ್ ಓವರ್ ಆಫ್ ಇಟ್ಸ್ ಎಕ್ಸೆಸ್ ಪ್ರಾಪರ್ಟಿ ಅಂದರೆ ಎಕ್ಸ್ಟ್ರಾ ಪ್ರಾಪರ್ಟಿ ಟು ದ ಲೋಕಲ್ ಸಿಟಿ ಗೌರ್ಮೆಂಟ್. ಅವ್ರದ್ದು ಎಕ್ಸೆಸ್ ಪ್ರಾಪರ್ಟಿ ಇತ್ತಲ್ಲ ಅದನ್ನು ಲೋಕಲ್ ಸಿಟಿ ಗೌರ್ಮೆಂಟಿಗೆ ಕೊಟ್ಟು ಟು ಬಿ ಕನ್ವರ್ಟೆಡ್ ಇಂಟು ಪಾರ್ಕ್, ಅದನ್ನು ಪಾರ್ಕಾಗಿ ಕನ್ವರ್ಟ್ ಮಾಡಿ ಅಂತ ಹೇಳ್ತು. ದ ಅಲ್ಟರ್ನೇಟಿವ್ ಈಸ್ ಸೆಲ್ಲಿಂಗ್ ಪ್ರಾಪರ್ಟಿ ಟು ದಿ ಡೆವಲಪರ್. ಆಲ್ಟರ್ನೇಟಿವ್ ಆಗಿ ಏನು ಮಾಡಿದ್ರು ಅದನ್ನು ಸೆಲ್ಲಿಂಗ್ ಪ್ರಾಪರ್ಟಿ ಟು ಡೆವಲಪರ್ ಹೂ ವಿಲ್ ಕನ್ವರ್ಟ್ ಇನ್ ಟು ದಿ ಪಾರ್ಕ್, ಅಂದರೆ ಪಾರ್ಕಿಗೆ ಕನ್ವರ್ಟ್ ಆಫೀಸ್ ಪಾರ್ಕ್ ಮಾಡೋಂಗೆ ಕೊಟ್ಟರು. ಆ್ಯಂಡ್ ABC ಕ್ಯಾನ್ ಅಸೈನ್ ಟು ಶಾಡೋ ಪ್ರೈಸ್ ಟು ದಿ ಇಂಟ್ಯಾಂಜಿಬಲ್ ಅಸೆಟ್ ದ್ಯಾಟ್ ಈಸ್ ಯುಟಿಲಿಟಿ ದ್ಯಾಟ್ ಸಿಟಿ ರೆಸಿಡೆಂಟ್ಸ್ ವಿಲ್ ಬಿ ಗೇನ್ ಫ್ರಮ್ ಯೂಸ್ ಆಫ್ ದಿ ಪಾರ್ಕ್. ಅಂದರೆ ಅದು ಪಾರ್ಕ್ ಆಗಿನೂ ಬದಲಾಯಿತು ಮತ್ತು ಆಫೀಸ್ ಪಾರ್ಕ್ ಆಗಿನೂ ಯೂಸ್ ಆಯಿತು. ಆ್ಯಂಡ್ ಕಂಪೇರ್ಡ್ ಟು ದಿ ಪ್ರೊಸೀಡ್ ದ ಕಂಪನಿ ವುಡ್ ಅಚೀವ್ ದ ಸೆಲ್ಲಿಂಗ್ ಪ್ರೈಸ್ ಟು ದ ಡೆವಲಪರ್. ಇಲ್ಲೇನಾಯಿತು, ಅದನ್ನು ಲೋಕಲ್ ಗೌರ್ಮೆಂಟಿಗೆ ಕೊಟ್ಟಾಗ ಅದನ್ನು ಯೂಸ್ ಆಫ್ ದಿ ಆಫೀಸ್ ಪಾರ್ಕು ಮಾಡಿಕೊಂಡ್ರು, ಅದನ್ನು ಸೋಷಿಯಲಿಗೂ ಯೂಸ್ ಆಯಿತು. ಅಂದರೆ ಎನ್ವಿರಾನ್ಮೆಂಟಲ್ ಅಕೌಂಟಿಂಗ್ ಅಂದರೆ ಗ್ರೀನಿಶ್ ಆಗಿ ಯೂಸ್ ಆಯಿತು, ದೆನ್ ಇಟ್ ಮೇ ಬಿ ಯೂಸ್ ಟು ದಿ ಆಫೀಸ್ ಪಾರ್ಕ್ ಆಯಿತು. ಅಂದರೆ ಎರಡಕ್ಕೂ ಯೂಸ್ ಆಯಿತು. ಅದನ್ನು ಪೀಪಲ್ ಕೂಡ ಯೂಸ್ ಮಾಡ್ಕೋಬೋದಾಗಿತ್ತು, ಆಫೀಸ್ ಕೂಡ ಯೂಸ್ ಮಾಡ್ಕೋದಾಗಿತ್ತು. ದಟ್ ಈಸ್ ಒನ್ ಎಕ್ಸಾಂಪಲ್ ಆಫ್ ದಿ ಎನ್ವಿರಾನ್ಮೆಂಟಲ್ ಅಕೌಂಟಿಂಗ್. ಅಡ್ವಾಂಟೇಜಸ್ ಆಫ್ ದಿ ಶಾಡೋ ಪ್ರೈಸಿಂಗ್. ಈ ಶಾಡೋ ಪ್ರೈಸ್ ಅಡ್ವಾಂಟೇಜಸ್ ಏನಂದರೆ ಇಟ್ ಈಸ್ ಅ ಯೂಸ್ಫುಲ್ ಟೂಲ್ ದ್ಯಾಟ್ ಯೂಸ್ ಟು ನೋ ಅಬೌಟ್ ದಿ ಅಡ್ವಾಂಟೇಜಸ್ ಅಸೋಸಿಯೇಟೆಡ್ ವಿತ್ ಕಾಸ್ಟ್ ಎಕ್ಸ್ಟ್ರಾ ಯೂಸ್ ಟು ರಿಸೋರ್ಸಸ್. ಇಲ್ಲೇನಾಗುತ್ತೆ, ಇಟ್ ಈಸ್ ಯೂಸ್ಫುಲ್ ಟೂಲ್ ದ್ಯಾಟ್ ಈಸ್ ಯೂಸ್ ಟು ನೋ ದಿ ಅಡ್ವಾಂಟೇಜಸ್ ಅಸೋಸಿಯೇಟೆಡ್ ವಿತ್ ಕಾಸ್ಟನ್ನು ಎಕ್ಸ್ಟ್ರಾ ಯೂಸ್ ಮಾಡ್ಕೊಳ್ಳೋದು, ರಿಸೋರ್ಸಸ್ಸನ್ನು ಯೂಸ್ ಮಾಡಿಕೊಂಡು ಅದರ ಜೊತೆ ಕಾಸ್ಟನ್ನು ಕಡಿಮೆ ಮಾಡಿ ಯು ಕ್ಯಾನ್ ಯೂಸ್ ದಿ ಎಕ್ಸ್ಟ್ರಾ ಬೆನಿಫಿಟ್. ದ್ಯಾಟ್ ಈಸ್ ಇಟ್ಸ್ ಕಮ್ ಟು ಹ್ಯಾಂಡಿ ವೆನ್ ಯು ಹ್ಯಾವ್ ಟು ಕನ್ವರ್ಟ್ ರಿಸೋರ್ಸ್ ಇನ್ ಟು ದ ಸೋಷಿಯಲ್ ಕಾಸ್ಟ್. ರಿಸೋರ್ಸಸ್ಸನ್ನು ಏನು ಮಾಡೋದು, ಸೋಷಿಯಲ್ ಕಾಸ್ಟ್ ಆಗಿ ಸೋಷಿಯಲ್ ಎಕ್ಸ್ಪೆನ್ಸಸ್ ಆಗಿ ಯೂಸ್ ಮಾಡ್ತೀವಿ. ಆ್ಯಂಡ್ ಇಟ್ ಹ್ಯಾಸ್ ಕನ್ವರ್ಟ್ ಟು ಅಸ್ಯೂಮ್ ದಿ ಇಂಪ್ಯಾಕ್ಟ್ ಟು ದ ಸೋಷಿಯಲ್ ಬೆನಿಫಿಟ್. ಇಟ್ ಯೂಸ್ಫುಲ್ ಟು ದಿ ಸೋಷಿಯಲ್ ಬೆನಿಫಿಟ್ಸಿಗೆ ಯೂಸ್ ಮಾಡ್ಕೊಳ್ಳೋದು. ದೆನ್ ಇಟ್ ಈಸ್ ಡಿವೈಸ್ ದ್ಯಾಟ್ ಯೂಸ್ ಟು ದ ಆಪ್ಟಿಮಲ್ ಅಲೋಕೇಶನ್ ಆಫ್ ದಿ ರಿಸೋರ್ಸನ್ನು ಆಪ್ಟಿಮಮ್ ಯೂಸ್ ಮಾಡ್ಕೊಳ್ಳೋದು ಇನ್ ದ ಎನ್ವಿರಾನ್ಮೆಂಟಲ್ ಅಕೌಂಟಿಂಗ್. ದ್ಯಾಟ್ ಈಸ್ ಅ ಶಾಡೋ ಪ್ರೈಸಿಂಗ್. ಶಾಡೋ ಪ್ರೈಸಿಂಗ್ ಅವಾಯ್ಡ್ ದಿ ಅಂಡರ್ ಪ್ರೈಸಿಂಗ್. ಅಂದರೆ ನಾವು ಈಗ ಕಡಿಮೆ ಮಾರಾಟ ಅಂದರೆ ವಾಟ್ ಅಬೌಟ್ ದಿ ಎಕನಾಮಿಕ್ ಮಾರ್ಕೆಟ್ ಪ್ರೈಸಿಗೆ ಕೊಡೋದು. ಅಂಡರ್ ವ್ಯಾಲ್ಯೂ ಅಂದರೆ ಬುಕ್ ವ್ಯಾಲ್ಯೂ ಎಲ್ಲ ಕೊಡೋಂಗಿಲ್ಲ. ದಟ್ ಈಸ್ ಅ ಯೂಸ್ಫುಲ್ ಟು ದ ಮಾರ್ಕೆಟ್ ಪ್ರೈಸ್. ದ ಬೆಸ್ಟ್ ಪಾರ್ಟ್ ಈಸ್ ದ್ಯಾಟ್ ಟೇಕ್ ಇನ್ ಟು ದ ಅಕೌಂಟ್ ಎಕನಾಮಿಕ್ ಅಪಾರ್ಚುನಿಟೀಸ್ ಕಾಸ್ಟ್. ಅಂದರೆ ಇದು ಒಂಥರ ಅಪಾರ್ಚುನಿಟೀಸ್ ಕಾಸ್ಟ್ ಇದ್ದಂಗೆ ಬರುತ್ತೆ ಆ್ಯಂಡ್ ಬರೋಂಗಿಲ್ಲ. ದ್ಯಾಟ್ ಈಸ್ ಅಂದರೆ ಎಕ್ಸ್ಟ್ರಾ ಪ್ರಾಫಿಟನ್ನು ಅರ್ನ್ ಮಾಡ್ತೀವಿ. ದ್ಯಾಟ್ ಈಸ್ ಅ ಅಪಾರ್ಚುನಿಟೀಸ್ ಕಾಸ್ಟ್. These all are the importance of the shadow pricing. Next, limitations of the shadow pricing. It is timeless and strategic nations. ಅಂದರೆ ಇಲ್ಲೇನೈತೆ ಟೈಮ್ಸನ್ನು ಕರೆಕ್ಟಾಗಿ ಕನ್ಸ್ಯೂಮ್ ಮಾಡೋದಿಲ್ಲ. ಇದು ಒಂಥರ ಸ್ಟ್ಯಾಟಿಕ್ ಅಂದರೆ ಅಂದರೆ ದೇರ್ ಇಸ್ ನೋ ಚೇಂಜಸ್, ಸೇಮ್ ಸಿಚುವೇಶನ್ಸ್ ರೂಟೈನ್ ಅಂದರೆ ದೇರ್ ಇಸ್ ನೋ ಚೇಂಜಸ್ ಇನ್ ಸ್ಟ್ಯಾಟಿಕ್ ನೇಷನ್. In the case of intangible item, shadow pricing is simply guesswork without any sustainable proof back the claims. ಇಲ್ಲಿ ನಥಿಂಗ್ ವಿಲ್ ಬಿ ಪ್ರೂಫ್, ಜಸ್ಟ್ ಗೆಸ್ ವರ್ಕ್. ಅಂದರೆ ಈ ಥರ ಬರ್ಬೋದು ಅಥವಾ ಬರಲಿಕ್ಕಿಲ್ಲ. ದ್ಯಾಟ್ ಈಸ್ ಟು ಬಿ ದೇರ್ ಇಂದ ಬರ್ಬೋದು ಅಥವಾ ವಿತೌಟ್ ಸಬ್ಸ್ಟೆನ್ಷಿಯಲ್ ಪ್ರೂಫ್ಸ್. ಅಂದರೆ ಇದು ದಟ್ ಈಸ್ ನೋ ಡಾಕ್ಯುಮೆಂಟಲಿ ಪ್ರೂಫ್ಸ್. ಇಟ್ ಮೇ ಬಿ ಗೇನ್ ಆರ್ ಇಟ್ ಮೇ ಬಿ ನಾಟ್ ಗೇನ್. ಶಾಡೋ ಪ್ರೈಸಿಂಗ್ ಫೇಲ್ ಟು ರಿಫ್ಲೆಕ್ಟ್ ದ ಸೋಷಿಯಲ್ ಅಪಾರ್ಚುನಿಟೀಸ್ ಕಾಸ್ಟ್ ಇನ್ ಅ ಲಾಂಗ್. ಅಂದರೆ
ದಿರ್ ಇಸ್ ಫೇಲ್ ಟು ರಿಫ್ಲೆಕ್ಟ್ ಅಂದರೆ ಸೋಷಿಯಲ್ ಅಪಾರ್ಚುನಿಟೀಸ್ ಅನ್ನೋದಕ್ಕಿಂತ ಬಂದರೂ ಬರ್ಬೋದು ಬರದೇ ಇರ್ಬೋದು. ದಟ್ ಈಸ್ ಇಟ್ಸ್ ನಾಟ್ ಲಾಂಗ್ ಟೈಮ್, ಅಂದರೆ ಇದು ಲಾಂಗ್ ಟೈಮ್ ಆಗಿ ಸಿಗುತ್ತೆ ಅನ್ನೋ ಒಂದು ಆಫರ್ ಕೂಡ ಇರೋದಿಲ್ಲ. ದ್ಯಾಟ್ ಈಸ್ ಇಟ್ ಈಸ್ ಎ ಲ್ಯಾಕ್ಸ್ ಆಫ್ ಯೂನಿವರ್ಸಿಟಿ, ಅಂದರೆ ಇದರಲ್ಲಿ ಡ್ರಾಬ್ಯಾಕ್ಸು ತುಂಬ ಇದೆ. ದಟ್ ಈಸ್ ಇಟ್ ಮೇ ಬಿ ದ್ಯಾಟ್ ದಿಸ್ ಕಾನ್ಸೆಪ್ಟ್ ಈಸ್ ಬೇಸ್ಡ್ ಆನ್ ಓನ್ಲಿ ಅಸಂಪ್ಷನ್ಸ್. ಇಲ್ಲಿ ಏನು ಮಾಡ್ಬೋದು, ಇಟ್ ಮೇ ಬಿ ಥಿಂಕ್ ಅಬೌಟ್ ದ್ಯಾಟ್. ಇವಾಗ ನೋಡಿ ಲಾಟ್ರಿ ಟಿಕೆಟ್ ಹೊಡೆಯೋದಿಲ್ವಾ, ಹೊಡೆದ್ರೂ ಹೊಡಿಬೋದು, ಹೊಡೆದೇ ಇರ್ಬೋದು. ದ್ಯಾಟ್ ಈಸ್ ಶಾಡೋ ಪ್ರೈಸಿಂಗ್, ಅಂದರೆ ಅಪಾರ್ಚುನಿಟೀಸ್ ಕಾಸ್ಟ್ ಇದ್ದಂಗೆ ಇದು. ದ್ಯಾಟ್ ಈಸ್ ಇಟ್ ಮೇ ಬಿ ಕಮ್ಸ್ ಆರ್ ನಾಟ್, ಇಟ್ ಮೇ ಬಿ ನಾಟ್ ಸ್ಟ್ಯಾಟಿಸ್ಟಿಕ್, ಇಟ್ ಮೇ ಬಿ ನಾಟ್ ಕಾನ್ಸ್ಟಂಟ್. ದ್ಯಾಟ್ ಈಸ್ ದೀಸ್ ಆಲ್ ಆರ್ ದಿ ಲಿಮಿಟೇಷನ್ಸ್ ಆಫ್ ದಿ ಶಾಡೋ ಪ್ರೈಸಿಂಗ್.